ಸರ್ ಏನಾಗಿದೆ ಇದು ನಿನ್ನೆ ರಾತ್ರಿ ಅಂದಾಜು 2:30 to 3 o'clock ಈ ತರ ಆಗಿದೆ. ಹಾಗಾಗಿ ಏನು ಆಗ್ತಾ ಇದೆ ಅದು ನಾವು ಏನು ವಿಚಾರ ಮಾಡ್ತಾ ಇದ್ವಿ. ಮತ್ತೆ ಅವರು ಫಿರ್ಯಾದಿ ಕೂಡ ಏನು ನಮ್ಗೆ ಯಾವ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಈಗ ಅವರು ಹಾಸ್ಪಿಟಲ್ ಅಲ್ಲಿದ್ದಾರೆ. ಈಗ ಅನಿಸ್ಥೇಸಿಯಾ ಅದು ಆಗ್ತಾ ಇದೆ. ಅದಕ್ಕೆ ಅವರು ಇನ್ನೂ ಮಾತಾಡಿಲ್ಲ. ಸೊ ಸದ್ಯಕ್ಕೆ ಈಗ ಆಲ್ರೆಡಿ ಈಗ ನಮ್ಮ ಸ್ಕೋರ್ ಟೀಮ್ ಕೂಡ ವಿಸಿಟ್ ಮಾಡಿದ್ರೆ ಈಗ ಮತ್ತೆ ಸ್ಪಾಟ್ಗೆ ಸ್ವಲ್ಪ ವಿಸಿಟ್ ಮಾಡಬೇಕು, ಸ್ವಲ್ಪ ಚೆಕ್ ಮಾಡಬೇಕು ಏನಾಗಿದೆ. ಸರ್ 3 ಸುತ್ತಿನ ಫೈರಿಂಗ್ ಆಗಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇಲ್ಲ, ಅವರು ಏನು ಸ್ಟೇಟ್ಮೆಂಟ್ ಯಾವುದು ಕೊಟ್ಟಿಲ್ಲ. ಓಕೆ, ಈಗ ಅವರು ಅನಿಸ್ಥೇಸಿಯಾ ಅಲ್ಲಿದ್ದಾರೆ. ಸೊ ನಮ್ಗೆ ಯಾವುದು ಸ್ಟೇಟ್ಮೆಂಟ್ ಏನು ಕೊಟ್ಟಿಲ್ಲ. ಸ್ಟೇಟ್ಮೆಂಟ್ ಹಾಕೋದ ನಂತರ ಮತ್ತೆ ನಾವು ತನಿಖೆ ಮಾಡ್ತೀವಿ. ಕ್ರೈಮ್ ಆಫ್ ಸೀನ್ ಈಗ ಸ್ವಲ್ಪ ಕರೆಕ್ಟ್ ಆಗಿ ಸ್ಪಾಟ್ ಅಲ್ಲಿ ಅದು ನಾವು ಸ್ವಲ್ಪ ವಿಸಿಟ್ ಮಾಡಿದ್ರೆ ಈಗ ಸ್ಪಾಟ್ಗೆ ನಾವು ಹೋಗ್ಬೇಕು. ಸ್ಪಾಟ್ ಅಲ್ಲಿ ಏನೇನು ಎವಿಡೆನ್ಸ್ ಇದೆ ಆಮೇಲೆ ಮತ್ತೆ ನಾವು ಅಡ್ಡಗಟ್ಟಿ ಸಿನಿಮಾ ರೀತಿ ಘಟನೆ ಆಗಿದೆ. ಇಲ್ಲ, ಹಾಗೆ ನಮ್ಗೆ ಕೂಡ ಆ ಥರ ಸಂಶಯ ಬರ್ತಾ ಇದೆ. ಆದರೆ ಕರೆಕ್ಟ್ ಆಗಿ 100% ಆ ಥರ ಆಗಿದೆ ಅಂತ ಅದು ಹೇಳಿಕೆ ಆಗಲ್ಲ. ಅದು ಕನ್ಫರ್ಮೇಶನ್ ನಮಗೆ ಇದು ವಿಕ್ಟಿಮ್ ಸ್ಟೇಟ್ಮೆಂಟ್ ನಾವು ಕಲೆಕ್ಟ್ ಮಾಡಬೇಕು. ಮತ್ತೆ ಸ್ಪಾಟ್ ವಿಸಿಟ್ ಮಾಡ್ಕೊಂಡು ಎಲ್ಲ ನಮ್ಗೆ ಗೊತ್ತಾಗುತ್ತೆ. ಸರ್ ಅಕ್ರಮವಾಗಿ ಜೂಜಾಟ ನಡೆಸ್ತಾ ಇದ್ರು. ಆ ವಿಚಾರಕ್ಕಾಗಿ 2 ಗ್ಯಾಂಗ್ ಮಧ್ಯೆ ವಾರ ಆಗಿರ್ತಕ್ಕಂಥದ್ದು. ಈಗ ಸರಕ್ಕೆ ನಮ್ಗೆ ಏನು ಮಾಡಿ ಬಂದಿದೆ, ಅವರು ರಿಯಲ್ ಎಸ್ಟೇಟ್ ಅಲ್ಲಿ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಮತ್ತೆ ಮೊನ್ನೆ ಕೂಡ ಆಕ್ಚುಲಿ ಅವ್ರ ಮೇಲೆ ಒಂದು ಕೇಸ್ ಆಗಿದೆ. ಮತ್ತೆ ನಾವು ಅವ್ರ ಮೇಲೆ ಕೂಡ ಲಾಸ್ಟ್ ಟೈಮ್ ನಾವು ಗಡಿಪಾರು ಮಾಡಿದ್ವಿ. ರೌಡಿ ಶೀಟರ್ ಇದ್ದಾರೆ. ಮತ್ತೆ ಗಡಿಪಾರು ಕೂಡ ನಾವು ಮಾಡಿದ್ವಿ. ಅದು ಗಡಿಪಾರ ಪೀರಿಯಡ್ ಮುಗಿದ ನಂತರ ಮತ್ತೆ ವಾಪಸ್ ಬಂದಿದ್ವಿ. ಏನಿದೆ ಅಂದ್ರೆ ಅವ್ರ ಮೇಲೆ ಮೊದಲು ನಮ್ಮಲ್ಲಿ ಕೂಡ ಸಾಕಷ್ಟು ಕೇಸಸ್ ರಿಜಿಸ್ಟರ್ ಆಗಿದೆ. ಅದಕ್ಕೆ ಲಾಸ್ಟ್ ಟೈಮ್ ಅದು ಗಡಿಪಾರ್ ಆರ್ಡರ್ ಅದು ಇಶ್ಯೂ ಆಗಿದೆ. ಚಾಕು ಇರ್ತ ಮಾಡಿದ್ರು. ಆ ಪ್ರಕರಣದಲ್ಲಿ ಅರೆಸ್ಟ್ ಕೂಡ ಆಗಿದ್ರು. ಹೌದು. ಸೊ ಆ ಹಳೆ ದ್ವೇಷ ಏನಾದ್ರು ಇದೆ, ಆ ಆಂಗಲ್ ಏನಾದ್ರು ಅದು ಎಲ್ಲ ಆಂಗಲ್ಸ್ ಈಗ ಬರೀ ಒಂದು ಆಂಗಲ್ ನಾವು ನೋಡ್ಲಿಕ್ಕೆ ಅದು ಆಗಲ್ಲ. ನಾವು ಎಲ್ಲ ಆಂಗಲ್ ಕಡೆಯಿಂದ ನಾವು ನೋಡ್ಬೇಕು. ಈ ಆಂಗಲ್ ಎಲ್ಲ ಆಂಗಲ್ ಇಂದ ನಾವು ನೋಡ್ಕೊಂಡು ಮತ್ತೆ ಆರೋಪಿ ಯಾರು ಇದ್ರೆ ನಾವು ಮಾಡ್ತೀವಿ. ಸರಿ, ಫಸ್ಟ್ ಫೈರಿಂಗ್ ಆಗಿದೆ ಅಲ್ವಾ ಅದು ನಾವು ಕನ್ಫರ್ಮ್ ಮಾಡಬೇಕು. ಇನ್ನು ನಮ್ಗೆ ಸ್ವಲ್ಪ ಟೈಮ್ ಬೇಕಾಗಿದೆ. ಫೈರಿಂಗ್ ಆಗಿದೆ ಅಂತ ಅದು ಕನ್ಫರ್ಮೇಶನ್ ಮಾಡ್ಕೊಂಡು ಮತ್ತೆ ನಾವು ಹೇಳ್ಬೋದು ಇದು ಯಾವ ಥರ ವ್ಯಾಪಾರದಿಂದ ಆಗಿದೆ. ಸರ್, ಈಗ ಬೆಳಗಾವಿ ಬಂದ್ ಕರೆ ಕೊಡ್ತೇವೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ.